ಯಾರಿಗೆ ನೆಪ ಮಾಡ್ಯಾರ ಯಾರಿಗೆ ನೆನಪ ಮಾಡ್ಯಾರ ಅವರ ಮನೆಯ ಗುರುವೇನು ಏಳ ಚಾಲಿಯ ದೇವಾರು ಅವರ ಮನೆಯ ಗುರುವೇನು ದೇವಾರು ಏಳ ಚಾಲಿಯ ದೇವರಿಗೆ ನೆನಪ ಮಾಡುತ್ತಾನೇನು ದೇವರಿಗೆ ನೆನಪ ಮಾಡುತ್ತಾನೇನು ಎಲ್ಲಿ ಮಾರಾಗಿಲ್ಲೇ ಉಳಿಲಿ ಮುಂದಿನ ಮಾರಾಗ ಹಾಡೋಣ ಎಲ್ಲಿ ಮಾರಾಗಿಲ್ಲೇ ಉಳಿಲಿ ಮುಂದಿನ ಮಾರಾಗ ಹಾಡೋಣ ಮುಂದಿನ ಮಾರಾಗ ನೋಡಪ್ಪ ಸ್ವನಾರ ಗ್ರಾಮ ಸ್ವನಾರಿ ಗ್ರಾಮ ಒಳಗೆ ಸ್ವನಾರಿ ಗ್ರಾಮದೊಳಗೇನು ಏಳ ಚಾಲಿ ದೇವಾರ ಗ್ರಾಮದೊಳಗೆ ಏಳ ಚಾಲಿ ದೇವರಿಗೆ 60 ಸಜ್ಜಾನ ಅಂತ ಯಾಳದೊಳಗೇನು ನೋಡಿ ಬರ್ಬೇಕಂದಾನು ನೋಡಿ ಬರ್ಬೇಕಂದಾನು ಕ್ಯಾವಿ ಭಾಗವ ಹುಟ್ಟಾನು ಕ್ಯಾವಿ ಭಾಗವ ಎಂಟು ಕಾಲಿನ ಜೋಳ ಗೀತನ ಬಗಲಿಗೆ ಹಾಕೋತಾನೆ ಏಳು ಚಾಲಿ ದೇವರವನು ಕೈಯಾಗ ತಡ್ಕೊಂಡು ರುದ್ರಾಕ್ಷಕ್ಯಾನು ತ್ರಿಶೂಲ ಕೈಯಾಗ ಹಿಡ್ದಾನು ಏಳು ಚಾಲಿ ದೇವರವನು ಹನಿಮನೆ ಭಸ್ಮ ಸೂಡಿ ಹಿಡ್ದಾನು ಕಿನ್ನೂರು ಕಾಯಿ ಹಿಡ್ದಾನು ಅರಗಲ್ ಗಂಟೆ ಹಿಡ್ದಾನು ಕಿರಗಲ್ ಜಗ್ಗ ಕಿರಗಲ ಜಗ್ಗ ಕಟ್ಟ್ಯಾನು ಬಂಗಾರ ಸಿಂಗನಾಥ್ ಹಾಕ್ಯಾನು ನಮ್ಮ ಗೋರುವಿನ ಮರ್ಗವ ಪಂಚೆಯಲ್ಲಿಗೆ ದೇವರ ಮರ್ಗವ ಹಾಡಿದ್ರ ಕಾವ್ಯ ತಕ್ಕಾಟ್ಯಾನ ಕಳಸಾಯಟ್ಟಾನ ಹಣ್ಣ ಜಾಗ್ಯ ನನಗೆ ಉಡಾನ ದೇವರ ಬಣ್ಣನಗೆ ಪ್ರಾತಸ್ಮರಣೀಯರಾದ ಹೌದು ಸಚ್ಚಿದಾನಂದ ಸದ್ಗುರು ದೇವರ ಪಾವನ ಚರಣಗಳಲ್ಲಿ ಹೌದು ಅನಂತ ಕೋಟಿಯ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಹಾಲು ಮತದ ಮೂಲ ಗುರುವಾದಂಥ ಯಾರೇ ಸರ ಆದ್ಯ ಜಗದ್ಗುರು ರೇವಣ ಸಿದ್ಧ ದೇವರ ಪಾದಗಳಲ್ಲಿ ನಮಿಸಿ ಅವನ ಶಿಷ್ಯನಾದಂಥ ಯಾರಪ್ಪ ಶಿವನೇ ಶಿಡ್ಯಾಣ ಸಿದ್ಧ ದೇವರ ಪಾದಗಳಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಮರ್ತ್ಯಲೋಕವನ್ನು ಮಾನವ ಧ್ಯೇಯ ಧಾರಣ ಮಾಡಿ ಗುರುವಿನಲ್ಲಿ ಸರ್ವವನ್ನ ತ್ಯಾಗ ಮಾಡಿ ದುಡಿದು ಈ ಕಲಿಯುಗದಲ್ಲಿ ಪರಮಾತ್ಮನನ್ನ ಸದ್ದೇ ಇಳಿಸಿದಂತ ಸಿದ್ಧ ಮಾಳಿಂಗರಾಯ ದೇವರ ಅಡಿದಾವರಿಗಳಲ್ಲಿ ತ್ರಿಕರಣ ಪೂರ್ವಕವಾದಂಥ ದಂಡವತ್ತ ನಮಸ್ಕಾರಗಳನ್ನು ಹೇಳಿ ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಅಚ್ಚೇಗಾಂವ ಗ್ರಾಮದ ಕ್ಷೇತ್ರದ ದೇವರು ಆದಂತ ಯಾರಪ್ಪ
ಶೀಲಿ ಸಿದ್ಧ ದೇವರು ಮತ್ತು ಶಾವರ ಸಿದ್ಧ ದೇವರ ಪವಿತ್ರ ಪಾದಗಳಲ್ಲಿ ಹಾ ದೀರ್ಘ ದಂಡವತ್ತ ನಮಸ್ಕಾರಗಳನ್ನು ಹೇಳಿ ಇಲ್ಲಿ ಕೂಡಿದಂತ ಶ್ರದ್ಧೆಯ ತಾಯಿ ತಂದೆಯರೇ, ಹೌದು ಶಾಸ್ತ್ರ ಪರಿಣಿತೆಯನ್ನು ಹೊಂದಿದಂತ ಮಹಾನುಭಾವಿಗಳೇ, ವಿದ್ವಾಂಸರೇ, ಹಾ ಪುರಾಣವನ್ನು ಬಲ್ಲವರೇ, ಹೌದು ಹೌದು ನಿಮಗೊಮ್ಮೆ ಶಿರಾಡೋಣ ಸಂಘದ ಪ್ರೇಮದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಮನುಷ್ಯ ಜನ್ಮ ಹುಟ್ಟುವುದೇ ಹಾ. ದುರ್ಲಭ. ಏನ್ರಿಪ್ಪ? ಮನುಷ್ಯನಾಗಿ ಹುಟ್ಟುವುದೇ ದುರ್ಲಭ. ಹಾ ಹಾ ಹುಟ್ಟಿದೇವೆ ಅಂದಮೇಲೆ ಏನು ಮಾಡಬೇಕನ್ನೋದು ಹಾ ಗುರುವಿನ ಮುಖಾಂತರ ತಿಳ್ಕೊಂಡು ಹೌದಾ? ಈ ಜನ್ಮವನ್ನ ಪಾವನ ಮಾಡ್ಕೋಬೇಕಾಗ್ಯದ. ಹೌದಲ್ರಿಪ್ಪ? ಹೌದು. ಕಡಜುಂಟಿ ಎಲ್ಲಾ ಕಡೆ ಸಿಗ್ತಾವ. ಸಿಗ್ತಾವ ರಗಡ್ರಿ. ಈ ವರ್ಷ ಭಾಳ್ರಿ, ಮಳಿ ಭಾಳ ಆಗ್ಯದ, ಕಬ್ಬನಾಗ ಭಾಳ. ಜೇನು ಹುಳ ಸಿಗುದಿಲ್ಲ. ಭಾಳ ಕಠಿಣ್ರಿ, ಕಡಿಮೆ ಹುಡುಕಾಡ್ಬೇಕಾಗ್ತದ್ರಿ ಅವಕ್ಕ. ಕಡಜುಂಟಿ ಹುಳ ಎಲ್ಲಾ ಕಡೆ ಸಿಗ್ತಾವ, ಆದ್ರೆ ಜೇನು ಹುಳ ಸಿಗುದಿಲ್ಲ. ಹೌದು ಹೌದು. ನಿನಗ ಅವು ಮಾಡೋರು ಸಿಗ್ತಾರ, ಅಪ್ಪ ಮಾಡೋರು ಸಿಗ್ತಾರ, ಶ್ರೀಮಂತ ಮಾಡೋರು ಸಿಗ್ತಾರ, ರಾಜಕಾರಣಿ ಮಾಡೋರು ಸಿಗ್ತಾರ. ಆದ್ರ ನಿನ್ನ ನಿಜ ಸ್ವರೂಪವನ್ನ ತಿಳಿಸಿ ನೀನು ದೇವರ ಐತಿ, ನಿನ್ನನ್ನ ದೇವರ ಮಾಡವರು ಸಿಗುವುದು ಬಹಳ ಕಠಿಣದ. ಕಡಿಮ್ರಿಪ್ಪ, ಬಹಳ ಕಡಿಮೆ. ಅಂತ ಸದ್ಗುರುವಿನನ್ನ ಹುಡುಕಿ ಈ ಮನುಷ್ಯ ಜನ್ಮದ ಸಾರ ವಿಚಾರವನ್ನ ಮಾಡಿಕೊಂಡು ಈ ಮಾಯಾ ಪ್ರಪಂಚದ ಹೊಳಿ ಒಳಗಿಂದ ಹೆಂಗ ಕಡೆಗೆ ಆಗ್ಬೇಕನ್ನೋದನ್ನ ತಿಳ್ಕೊಂಡ್ರ ಜೀವನ ಸರಳ. ತಿಳ್ಕೊಳ್ಳಿಲ್ಲ ಜೀವನ ಬಹಳ ಬಿಕ್ಕಟ್ಟ. ಸ್ವಲ್ಪ ಗದ್ದಲ ಹಾಕದ್ರಿಪ್ಪ. ಏನು ಮಾಡಬೇಡ್ರಿ ನೀವು. ಮಾಡೋ ಕೆಲಸ ಏನು ದೊಡ್ಡದಿಲ್ಲ. ಏನ್ರಿಪ್ಪ ಕೆಲಸವು? ಸುಮ್ಮನೆ ಒಂದು 3-4 ವಿಚಾರಗಳ ತರ್ಕ ಹಿಡಿದ್ರಿ ಮುಗೀತು. ಯಾವ್ರಿಪ್ಪ ತರ್ಕ? 3-4 ವಿಚಾರಗಳದಾವ, ಬಹಳ ವಿಚಾರಗಳಿಲ್ಲ. ಯಾವ್ರಿಪ್ಪ ಅವು 3-4? ಒಂದೇ ಮಾತು, ನೀ ಯಾರಿಗಾದರೂ ಉಪಕಾರ ಮಾಡಿದೆ ಅಂದ್ರ ಅದನ್ನು ಮರ್ತು ಬಿಡು. ಇವನ ಉಪಕಾರ ಮಾಡೋದು ಮರಿದ್ರೆ ಮರ್ತು ಬಿಡಬೇಕು. ಅಂದ್ರೆ ಕೈಲೆ ಯಾರಿಗಾದರೂ ನೀ ಉಪಕಾರ ಮಾಡಿದೆ ಅಂದ್ರ ನಾ ಮಾಡಿದಂತ ಹೇಳ್ಕೋತ ಹೋಗ್ಬೇಡ. ಯಾರ ಮುಂದೆ ನಾ ಹಿಂಗ ಉಪಕಾರ ಮಾಡಿನು ಅಂತ ಹೇಳ್ಕೋತ ತಿರುಗಾಡಬೇಡ. ಎರಡನೇದ್ದು ಏನ್ರಿಪ್ಪ ಮಾತ? ಎರಡನೇ ಮಾತ ಏನಪ್ಪ ಅಂದ್ರ, ನಿನಗ ಯಾರಾದರೂ ಬೈದ್ರು ಅಂದ್ರು ಏನೇ ಸ್ವಲ್ಪ ಕೆಡಕ ಮಾಡಿದ್ರಂದ್ರೆ ಅದನ್ನ ಮರ್ತು ಬಿಡು. ಅಲ್ಲ ಇವನ ಯಾನಂದ್ರು ಮರ್ತ ಬಿಡುದ್ರಿ? ಯಾನಂದ್ರು ಅಲ್ಲ, ಜೀವನದೊಳಗ ಈ ಭವದೊಳಗಿಂದ ಬಿರಿ ಪಾರಾಗಿ ಹೋಗ್ಬೇಕಾದ್ರೆ ಬಹಳ ಬಿರಿ ಅದ, ಬಹಳ ದೊಡ್ಡ ಬಿರಿ ಅದ. ಹೆಂಗ್ರಿಪ್ಪ? ತಿಳ್ಕೊಳ್ಳಾರ ಬಟ್ಟೆಕ ಗದ್ದಲಕ್ಕೆ ಬಿದ್ದೇವಿ. ಹೌದಾ? ಹೆಣ್ಣು ಮಕ್ಕಳು ಬೈದ್ರು ಬೈಸ್ಕೊಂಡು ಹೋಗಂತ ಹೇಳ್ತಾನವ. ಬೈದ್ರು ಜ್ಞಾನಿ ಹೇಳ್ತಾನ, ಬೈಸ್ಕೊಂಡು ಹೋಗ. ಮೂಕನಾಗೋ ಜಗದಳು ಜಾಕಿ ಆಗಿರಬೇಕು. ಮೂಕನಾಗಿರಬೇಕು, ಜಗದಳು ಜಾಕಿ ಆಗಿರಬೇಕಪ್ಪ. ಹೌದು. ಈ ಎರಡು ಮಾತು ಗಚ್ಚಿ ಏನು ಮಾಡು, ಮರಿ. ನಿನಗೆ ಯಾರಾದರೂ ಬೈದ್ರು ಮರಿ, ನೀ ಯಾರಿಗಾದರೂ ಉಪಕಾರ ಮಾಡಿದ್ರು ಅದನ್ನ ಮರ್ತು ಬಿಡುದು. ಇನ್ನೆರಡು ಮಾತು ತರಕ್ ಹಿಡೀನಿ. ಅವು ಯಾವ್ರಿಪ್ಪ ತರಕಿಡಿ ಮಾತ? ನಾ ಬಹಳ ಶಾಣೆ ಅದೀನಿ, ಬಹಳ ವಿದ್ವಾನ್ ಅದೀನಿ, ನಾ ಬಹಳ ಬಲಾಢ್ಯ ಅದೀನಿ, ನಾ ಮಹಾರಾಜ ಅದೀನಿ ಅನ್ನೋದನ್ನ ಇದು ಮರ್ತು ಬಿಡು. ಇದನ್ನು ತರಕಿಡಿ. ನಿನಕ್ಕಿಂತಲೂ ಮಹಾಮಾ ವ್ಯಕ್ತಿಗಳು ಇಲ್ಲಿ ನೆಲದಾಗ ಆಗಿ ಹೋಗ್ಯಾರ, ನೀ ಏನು ಅಲ್ಲ ನಾನಂತ ಹೇಳಿ ತರಕಿಡಿ. ಇನ್ನೊಂದು ಕೊನೆ ಮಾತು ಏನ್ರಿಪ್ಪ? ನನಗ ಸಿಕ್ಕಂತ ಭೂಮಿ, ಸೀಮಿ, ರೊಕ್ಕ, ರೂಪಾಯಿ, ಕೂರ್ಚಿ, ಹೆಂಡ್ರು, ಮಕ್ಕಳು ಇವರು ಖೈಮ ನನ್ನವ್ರೆ, ನನ್ನ ಬಳಿ ಇರ್ತಾರ ಅಂತ ಅನ್ಬೇಡ. ಇರೋದಿಲ್ಲ, ಇವರು ಇರೋದಿಲ್ಲ. ಹೌದಾ? ನೀ ಗಳಿಸಿದ ಭೂಮಿ ನಿನ್ನ ಬಳಿ ಕೊನಿತನ ಇರ್ತದಂತ ಅನ್ಬೇಡ. ಇಲ್ಲ ಮಾಡ್ಕೊಂಡು ಹೆಂಡತಿ ಕೊಡಿತಾನೆ ಇರ್ತಾಳಂತ ಅನ್ಬೇಡ. ಮಕ್ಕಳು ನನಗೆ ಹಿಂಗೆ ಮಾಡ್ತಾರಂತೂ ಅನ್ಬೇಡ.
ಇವೊಂದು 4 ವಿಷಯಗಳ 2 ಮರಿದು 2 ತರಕ್ ಹಿಡಿದ್ರೆ ಜೀವನ ಪಾವನ ಸುಂದರ ಆಗಿ ಹೊಕ್ಕದ. ಏನು ಬಹಳ ಬಿರಿ ಇಲ್ಲ ಅನ್ನುವಂತ ಮಾತನ್ನು ಹೇಳಿ ಇನ್ನು ವಿಷಯ ಇಲ್ಲಿ ಕಮಿಟಿಯವರು ಕೊಡುವುದು ಮತ್ತು ತೋಳುದು. ನೋಡ್ರಿಪ್ಪ ನೋಡ್ರಿ, ಇಟ್ಟ ಆಗೋಕ್ಕಿಂತ ಮುಂಚೆ ಏನೈತ್ರಿಪ್ಪ, ಇಲಮಾನ್ ಹಟ್ಟಿ ಹುಡುಗ ಅವ್ರ ಅಣ್ಣಪ್ಪಗೌಡರು ಆ ಕ್ರಮಬದ್ಧತೆಯಿಂದ ಮಾತಾಡಿರವರು ತಮ್ಮ ಪ್ರಕಾರ ತಾವು ಮಾತಾಡ್ಯಾರ. ಅವರು ಇವ ಅವ್ರಕ್ಕಿಂತ ಮುಂದೆ ಹೋಗಿ ಅಚ್ಚ ಕಡೆ ದಾಟಿ ಒಂದ 8-10 ಮಂದಿ ಗುರುಗಳ ಹೆಸರು ಹೇಳ್ದವ. ಲಿಸ್ಟ್ ಮಾಡ್ಯಾರ. ಶಿಕ್ಷಾಗುರು, ದೀಕ್ಷಾಗುರು, ಮೋಕ್ಷಾಗುರು, ಗುರುವಿನ ಗುರು, ಪರಮ ಗುರು, ಕುಲಗುರು, ರಾಜ್ಯಗುರು. ಇನ್ನೊಂದ್ ಅಂದಾರ ಕೂನದೇನ್ರಿ, ಅದು ಕಚ್ಗೋತ್ ರಿಟೈರ್ಮೆಂಟ್ ಕಚ್ಗೋತ್ ಅಂದ. ಇವ್ರೆಲ್ಲ ಅದಾರ. ಈ ರಿಟೈರ್ಡ್ ಮಾಸ್ತರ್ ಅದಾನ ಇಲ್ಲಿ ಮಗ್ಗಲಕ್ಕ. ಇವ್ ಗುರುಗಳು ಯಾರು? ಇವನು ರಿಟೈರ್ಡ್ ಗುರು. ಇವನಿಂದ ಏನಾಗ್ಯದ, ಏನು ಮಾಡ್ಯಾನ ಇವ ಅಂತಂದಾರ ಅವ್ರು. ಹಿಂಗಂದಾರಿಪ್ಪ. ನೋಡಪ್ಪ, ಊಟ ಮಾಡಿಸಿದ ತಾಯಿಯನ್ನು, ವಿದ್ಯೆ ಕಲಿಸಿದ ಗುರುವನ್ನು, ಊಟ ಮಾಡಿಸಿದ ತಾಯಿಯನ್ನು, ವಿದ್ಯಾ ಹೇಳಿಕೊಟ್ಟ ಗುರುವನ್ನು, ದೇಶ ಕಾಯುವ ಯೋಧನನ್ನು, ಹೌದಾ, ಯಾವ ಇವನ್ನ ಮರೆತು ಹೋಗ್ತಾನ ಅವನಂತ ಶತಮೂರ್ಖ ಜಗತ್ತಿನೊಳಗ ಯಾವನು ಇಲ್ಲಂತ. ಅಲ್ಲ ಇವನು ನೋಡ್ರಿ ಹಾಕುತ್ತಾ ತೆಲಿಕೆ ಹೆಚ್ಚಿ. ಊಟ ಮಾಡಿಸಿದ ತಾಯಿ ನೀನು ಮಲಮೂತ್ರದೊಳಗೆ ಬಿದ್ದು ಒದ್ದಾಡುವಾಗ ನಿನಗೆ ತೊಳೆದು ಬಳದು ಎತ್ತಿ ಎದೆಗೆ ಹವಿಚಿಕೊಂಡು ಅಮೃತ ಹಾಲ ಕೊಟ್ಟು ನಿನಗೆ ಬಗಲಾಗಿ ಹಿಡ್ಕೊಂಡು ನೀ ಉಳ್ಳಿಲ್ಲಂದ್ರೆ ಕಡ್ಡಿ ಬಂದದ, ದೇವು ಬಂದದ, ಅಲ್ಲಿ ಚಂದಮಾಮ ಬಂದಾನ ಹೇಳಿ ನಿನ್ನನ್ನ ಹೊಟ್ಟಿ ತುಂಬಿಸಿದಂತ ತಾಯಿಯನ್ನ ಇವ್ರು ಎದಕ್ಕೆ ಬರ್ತಾರತ್ ಕೇಳ್ತೀರಿ ಅಂದ್ರೆ ನಾವೇನು ಯಾನ್ ಅನ್ಬೇಕು? ಅವನಂತ ಮೂರ್ಖ ಜಗತ್ತಿನೊಳಗಿಲ್ಲ. ನಾನಲ್ರಿಪ್ಪ, ವಿದ್ಯಾ ನಿನಗೆ ಹೆಂಗಾರ ಹೇಳವ, ಸಲಾರ ಹೇಳುದು ನಿಮಗ. ನಿನ್ನನ್ನ ಅಕ್ಷರಾಭ್ಯಾಸ ಮಾಡಿದಂತ ಒಬ್ಬ ಮಾಸ್ತರನನ್ನ ನೀನು ಎಂದೂ ಹೀಯಾಳಿಸಬೇಡ. ದೇಶ ಕಾಯುವ ಯೋಧ ತನ್ನ ಪ್ರಾಣವನ್ನು ಬಲಿಗಿಟ್ಟು ತನ್ನ ಕುಟುಂಬದ ಆಶೆಯನ್ನು ಬಿಟ್ಟು, ತನ್ನ ಕುಟುಂಬದ ಆಶೆ ಬಿಟ್ಟು ಗಡಿ ಒಳಗೆ ಹೌದು ದೇಶ ರಕ್ಷಣೆ ಮಾಡ್ತಾನಲ್ಲ ಅವರನ್ನ ಮತ್ತು ಅನ್ನ ಕೊಡುವ ರೈತನನ್ನ 4 ಮಂದಿಯನ್ನ ಮುಂಜಾನೆ ಎದ್ದುರುಪಲೆ ನೀವು ನಿಮ್ಮ ದೇವರಾದಂತ ಶೀಲಿಸಿದ್ದ ಶಾವರಸಿದ್ದ ನಮಸ್ಕಾರ ಮಾಡಿ, 2ನೇದಾಗಿ ತಾಯಿ ತಂದೆ ರೈತ ಯೋಧ ಗುರು ಈ 5 ಮಂದಿಯನ್ನ ಒಮ್ಮೆ ನಮಸ್ಕಾರ ಮಾಡಿದ್ರಿ ನಿಮಗ ಅಪಮೃತ್ಯುಗಳು ತಪ್ಪುತ್ತಾವ. ನೀವು ಹೋಗುವಾಗ ಮೃತ್ಯು ಇದ್ರು ಮೃತ್ಯು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರ ಮಹಾತ್ಮರು. ಇವತ್ತ ಒಬ್ಬ ಒಳ್ಳೆಯ ಡಾಕ್ಟರ್, ಸಮಾಜದ ಆರೋಗ್ಯ ಕಾಪಾಡಬೇಕಾದ್ರೆ ಡಾಕ್ಟರ್ ಬೇಕಲ್ರಿಪ್ಪ. ಸಮಾಜದಲ್ಲಿ ಕಾನೂನು ಕಾಪಾಡಬೇಕಾದ್ರೆ ವಕೀಲ ಬೇಕು. ಸಮಾಜದಲ್ಲಿ ಒಂದು ಒಳ್ಳೆಯ ಮನೆ ಕಟ್ಟಬೇಕಾದ್ರೆ ಒಬ್ಬ ಟೆಕ್ನಾಲಜಿ ಮುಗಿಸಿದಂತ ಇಂಜಿನಿಯರ್ ಬೇಕು. ಈ 3 ಮಂದಿ ಬೇಕಂದ್ರೆ ಇವರಿಗೆ ಕಲಿಸಿದಂತ ಗುರು ಇರ್ಲಿಲ್ಲ ಅಂದ್ರೆ ಈ 3 ಮಂದಿ ಜಗತ್ತಿನೊಳಗೆ ಇಲ್ಲೇ ಇಲ್ಲ. ಗುರು ಇರ್ಲಿಲ್ಲ ಅಂದ್ರೆ ಈ ಮ್ಯಾಲಿನವರು 3 ಮಂದಿ ಎದಕ್ಕೂ ಬರುದಿಲ್ಲ. ಇವರು 3 ಮಂದಿ ಇರ್ಬೇಕಾದ್ರೆ ಹಂಗ ರಿಟೈರ್ಡ್ ಮಾಸ್ತರ ಆಗಿ ನಿನಗೆ ಬೇಕು. ರಿಟೈರ್ಡ್ ಮಾಸ್ತರ ನಿನಗೆ ಬೇಕು ಇಲ್ಲಂತ ಅನ್ಬೇಡ. ಇನ್ನು ಮುಂದಿನ ಸಂದಿಗೆ ನೀನು ಏನೇನು ಮಾತಾಡೋನು. ಇನ್ನ 1 ನಿಮಿಷ ಬಾಳ ಮಾಡಿ ತಿಳ್ಕೊತಾರ. ವಿಷಯ ಏನ್ರಿಪ್ಪ? ವಿಷಯ ಕೊಡುವುದು ಮತ್ತು ತೋಳುವುದು. ಇದೇ ಅಲ್ರಿಪ್ಪ? ಹೌದಲ್ಲ? ಇವೇರಿಪ್ಪ. ನಾವು ತಗೊಳ್ಳೋರದೇವಿ. ನಾವು ಕುಡಿದು ಹಿಡ್ದಾರೇನ್ರಿ? ಅವ್ರು ಕೊಡೋದು ಹಿಡ್ದಾರ. ಇದೇ ಉಳಿತಾರ ನಮ್ಮ ಮತ್ತೇನ್ರಿ? ಜಗತ್ತು ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು, ಜೀವಿಗಳೆಲ್ಲ ಎಲ್ಲ ನಾವೆಲ್ಲ ಇನ್ನೊಬ್ಬನ ಮನ್ಯಾಗ ಬಂದು ನಿಂತು ಇನ್ನೊಬ್ಬನ ವ್ಯವಸ್ಥೆಯೊಳಗೆ ನಾವು ಬದುಕನ್ನ ಸಾಗಿಸಿಕೊಟ್ಟು ಹೊಂಟೇವಿ. ನಮಗೆ ಎಲ್ಲಕ್ಕಿಂತಲೂ ಬೇಡಿ ತಿನ್ನೋದು ಉತ್ತಮ ಅನಿಸ್ತದೆ. ತುಡುಗ ಮಾಡಿ ತಿನ್ನಬಾರದು.
ತುಡುಗ ಮಾಡಿ ತಿನ್ನೋದಲ್ಲ, ಎಲ್ಲ ಬೇಡ ತಿನ್ನೋದು. ಹೌದು. ನನಗೆ ಬೇಕಾದ್ದನ್ನ, ಹಾ. ಈಗ ನಿಮಗೆ ಬೇಕಾದ್ದನ್ನ ಶೀಲೇಶಿದ್ದನ್ನ ಮುಂದೆ ಕೂತು ನೀವು ಬಂದು ಬೇಡ್ತೀರಿ. ಬೇಡ ಭಗವಂತ, ಹಾ. ನನ್ನ ಪ್ರಪಂಚದೊಳಗೆ ಹಿಂಗ ಆಗ್ಯದ, ಹೌದು ನನ್ನ ಪ್ರಪಂಚ ಹೆಂಗ ನಡೆದಾದ, ಹೌದು ಅದನ್ನ ನನಗೆ ಕಲ್ಪಿಸಿ ಕೊಡುವಂತ ಹೇಳಿ ಬೇಡ್ತೀರಿ. ಹೌದು. ಕೊಡವನಕ್ಕಿಂತ ತಗೊಳ್ಳೋ ಬಹಳ ದೊಡ್ಡವ. ಬೇಕಾ ಬರೇ ಕುಡಿದಿದ್ರು ತೋಳ ಏನು ಮಾಡಲ್ಲ, ಏನ್ ಮಾಡೋದು ತಗೊಂಡು ಸುಮ್ಮ ತಗೊಂಡು ಸದುಪಯೋಗ ಮಾಡ್ಕೋಬೇಕು. ಹೌದಲ್ಲ. ಕೊಡೋದ್ರೊಳಗ ಅಹಂಕಾರ ಬರ್ತದ, ತಗೋದ್ರೊಳಗ ವಿನಯ ಅದ. ಹೌದು ಹೌದು. ಕೊಡೋದ್ರೊಳಗ ಸೊಕ್ಕು ಬರ್ತದ, ತಗೊಳ್ಳೋದ್ರೊಳಗ ಸೊಕ್ಕು ಬರುದಿಲ್ಲ. ದಯಾ ಅದ. ಬಲಿ ಚಕ್ರವರ್ತಿ ನನ್ನಟ್ಟು ದಾನಿ ಜಗತ್ತಿನೊಳಗೆ ಇಲ್ಲ ಅಂತ ಹೇಳ್ದ. ಹೌದಲ್ರಿಪ್ಪ. ಯಾವ ಏನು ಬೇಡ್ತಾನ ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ದ. ಆದ್ರೆ ಸುಮ್ಮನೆ ಕೊಡ್ತೀನಿ ಅಲ್ಲಿಲ್ಲವ, ಅವನಲ್ಲಿ ಗರ್ವ ಬತ್ತು. ನನ್ನಟ್ಟು ಕೊಡವನೇ ಯಾರೂ ಇಲ್ಲ ಅಂತ ಹೇಳಿ. ಹೌದಾ? ಇದು ಪರಮಾತ್ಮಗೆ ಗೊತ್ತಾಯ್ತು. ಶ್ರೀಮನ್ನಾರಾಯಣ ವಾಮನ ರೂಪಧಾರಿಯಾಗಿ ಬಲೆ ಚಕ್ರವರ್ತಿ ಎಂತಾದ ಕೊಡ್ತಾನೆ ನೋಡು. ನೀ ಮಗನ ಬಲ್ಲಿ ಸೂಕ್ಷ್ಮ ಅಹಂಕಾರ ಬಂದದ, ಇವನ ಬುದ್ಧಿ ಕಲಿಸ್ಬೇಕಂತ ಹೇಳಿ ಬಂದು ಭಿಕ್ಷಾಂದೆಯನ್ನ ನಾ ಬೇಡದ್ದು ಕೊಡ್ತೀನಂದವ. ನನ್ನ ಪಾದ 3 ಇಡಟ್ಟು 3 ಪಾದಿಡಟ್ಟು ಕೊಡುವಂದ. ಹೂ ಅಂದ. ಒಂದ ಪಾದಿಟ್ಟ ಇಡೀ ಈ ಲೋಕ ಎಲ್ಲ ಮುಚ್ಚಿಬಿಡ್ತು. 2ನೇ ಪಾದಿಟ್ಟ ಇಡೀ ಕೈಲಾಸ ಎಲ್ಲ ಖಲಾಸ್. 3ನೇ ಪಾದ ಎಲ್ಲಂದ ತಲೆ ಮ್ಯಾಲ ಇಟ್ಟು ಮೆಟ್ಟಿ ಪಾತಾಳಕ್ಕೆ ತುಳಿದು ಬಿಟ್ಟ. ಅದಕ್ಕೆ ಕೊಡುವುದು ಏನದ, ಅಲ್ಲಿ ಅಹಂಕಾರದ, ಅಲ್ಲಿ ಗರ್ವದ. ಕೊಡ್ತೀನನ್ನುವಂತ ಅಭಿಮಾನ ನಿಮ್ಮನ್ನು ಕೆಡಿಸಿ ಬಿಡ್ತದೆ. ಇದು ನನ್ನಿಂದ ನಡೆದಾನ ಅಂತೇಳಿ ಇವ ನನ್ನಿಂದ ಅದಾನ, ಇವ ನನ್ನಿಂದ ಬದುಕಲಿಕ್ಕತ್ತಾನ ಅನ್ನುವಂತ ದುರಾಭಿಮಾನ ನಿನ್ನಲ್ಲಿ ಬರ್ತದ. ಅದಕ್ಕೆ ಕೊಡೋದಕ್ಕಿಂತಲೂ ವಿನಯದಿಂದ ತಗೊಳ್ಳೋದು ಬಹಳ ಚಲೋ. ಮುಂದಿನ ಸಂಧಿಗೆ ಅವ್ರ ಮುಂದೆ ಮಾತಾಡಿದ ಮೇಲೆ 5 ಗಂಟೆವರೆಗೆ ಇಲ್ಲಿ ಬಹಳ ಸಲ ತುಕಾರಾಮ್ ಬಂದನ. ನಾವೊಂದು 3-4 ಸಲ ಬಂದೀನಿ. ಈ ನಡಬರಕ್ಕೆ 4-5 ವರ್ಷ ಗ್ಯಾಪ್ ಕೆಡವಿರಿ. ಅಚ್ಚಿಗೆ ಆದವ್ರು ಯಾಕೆ ಕೆಡವಿರಿ ಗೊತ್ತಿಲ್ಲ. ನಾನು ಮೊದಲಲ್ಲಿ ಒಂದು 4-5 ವರ್ಷ ಬಂದು ಹೋಗಿನಿ. ನಡಬರ್ಕ್ 3-4 ವರ್ಷ ಗ್ಯಾಪ್ ಬಿದ್ದದ. ತುಕಾರಾಮ್ ಮಂತ್ರು ಅವ್ರು ಈಗಾಗಲೇ ಹೇಳ್ಯಾರ, ಅವರು ವರ್ಷ ಖೈಮ್ ತುಕಾರಾಮ್ ಇರ್ತಾನ, ಅವ್ರ ಜೋಡಿನ ಒಂದು ಮೇಳ ಬದಲಾಯಿಸುವಂತ ಬಹಳ ಸಂತೋಷದ ನಮಗೆ. ನಮಗೆ ಬಹಳ ನಮ್ಮ ಕಲಾವಂತರು ಒಂದೊಂದು ಊರಿಗೆ 10-15 ಸಲ ಹಾಡ್ತಾರಂದ್ರ ಅದಕ್ಕೆ ನಾವು ಧನ್ಯವಾದ ಹೇಳ್ಬೇಕಾಗ್ತದೆ. ಧನ್ಯವಾದ ಹೇಳ್ಬೇಕಾಗ್ತದೆ. ಅದಕ್ಕೇನು ನಾವು ದುರಾಭಿಮಾನ ಪಟ್ಟುಕೊಳ್ಳೋದಿಲ್ಲ ಅಂತ ಹೇಳಿ ನನ್ನ ಮಾತನ್ನ ಮುಗಿಸಿ, ಇಲ್ಲಿ ಪರಮಾತ್ಮನನ್ನ ಒಬ್ಬನ ಹೊರತುಪಡಿಸಿ ಎಲ್ಲರೂ ಭಿಕ್ಷುಕರಿದ್ದೇವೆ, ಎಲ್ಲರೂ ಬೇಡವರಿದ್ದೇವೆ. ಭಗವಂತ ಒಬ್ಬ, ಅವ ಮಾಲಕದನ. ನಾವು ನೀವು ಎಷ್ಟು ಮಂದಿ ದೈತ್ಯರು ಎಷ್ಟು ಜಗತ್ತಿನೊಳಗೆ ಅದಾರಲ್ಲ, ಎಲ್ಲರೂ ಅವರೇ ಅದಾರ, ಬೇಡವ್ರೆ ಅದಾರ. ಅವರು ಕೊಡವ್ರು ಯಾರಿಲ್ಲ. ನಿಮ್ದು ಯಾರ್ಯಾರಿಗೆ ಏನೇನು ಕೊಟ್ಟು ಏನೇನು ಮಾಡಿರಿ ಅನ್ನೋದು ಮುಂದಿನ ಸಂಧಿಗೆ ನಿಮ್ಮ ವಿಚಾರ ಹೇಳ್ಕೊತ ಹೋಗ್ತೀರಿ ಅಂತ ಹೇಳಿ ಇನ್ನೊಂದು ಸಣ್ಣ ಖ್ಯಾಲಿ ಹಾಡಿ ಅವ್ರಿಗೆ ಪಾಳಿ ಕೊಟ್ಬಿಡು. ಕೊಡೋನ್ರಿಪ್ಪ, ಕೊಡೋನು ಒಟ್ಟು ಬಾಬಾ. ಹಲೋ